ಒಮ್ಮೊಮ್ಮೆ ನಮ್ಮ ದೇಶದಲ್ಲಿ ಬಡವರಿಗೆ ಯಾವ ಬೆಲೆನೂ ಇಲ್ಲ ಅಂತ ಅನ್ಸಿಬಿಡುತ್ತೆ. ಬಡವರಿಗೆ ಅಂತ ಸರ್ಕಾರಗಳು ವ್ಯವಸ್ಥೆಗಳನ್ನೇನೋ ಮಾಡ್ತಾವೆ, ಆದರೆ ಅದರಿಂದ ಪ್ರಯೋಜನವಾಗೋದಿಲ್ಲ. ಓದಲು ಸರ್ಕಾರಿ ಶಾಲೆ ಇದೆ, ಆದರೆ ಅವು ಶಾಲೆಗಳಿಗಿಂತಲೂ ಕೊಟ್ಟಿಗೆ ಹಾಗೆ ಕಾಣಿಸ್ತಾವೆ. 5 ಕಿಲೋ ಅಕ್ಕಿಗಾಗಿ ಬಡವ ಗಂಟೆಗಟ್ಟಲೆ ಸಾಲಿನಲ್ಲಿ ನಿಲ್ಲಬೇಕು. ಸರ್ಕಾರಿ ಆಸ್ಪತ್ರೆ ಇದೆ, ಆದರೆ ಅಲ್ಲಿ ಬೆಡ್ ಸಿಗುತ್ತೋ ಇಲ್ವೋ ಅನ್ನುವ ಗ್ಯಾರಂಟಿ ಇಲ್ಲ. ಡಾಕ್ಟರ್ ಬರ್ತಾರೋ ಇಲ್ವೋ, ಔಷಧಿ ಸಿಗುತ್ತೋ ಇಲ್ವೋ ಅನ್ನುವ ಗ್ಯಾರಂಟಿ ಇರೋದಿಲ್ಲ. ಮನಸ್ಸಿಗೆ ಸ್ವಲ್ಪ ಶಾಂತಿ ಬೇಕು ಅಂತ ದೇವರ ಬಳಿಗೆ ಹೋದಾಗಲೂ ಅದೇ ಕತೆ. ಜೇಬಿನಲ್ಲಿ VIP ಪಾಸ್ ಇದ್ದವರಿಗೆ ದೇವರ ಬಾಗಿಲು ತಕ್ಷಣ ತೆರೆಯುತ್ತೆ. ವಿಶೇಷ ಪೂಜೆ, ವಿಶೇಷ ಗೌರವ, ದೇವರ ಮುಂದೆ ಆರಾಮವಾಗಿ ಕುಳ್ಳಿರಿಸ್ತಾರೆ. ಆದರೆ ಅಕ್ಷರಶಃ ಜೀವನವನ್ನೇ ನಂಬಿಕೊಂಡು ಪ್ರತಿದಿನ ಚಿಲ್ಲರೆ ರೂಪಾಯಿಯನ್ನ ದೇವರ ಹೆಸರಿನಲ್ಲಿ ಹಾಕೊಂಡು ಬದುಕಿದ ಬಡವನಿಗೆ ಪೊಲೀಸರಿಂದ ತಳ್ಳಾಟ. ಬಡವ ದೇವರ ಮುಂದೆ ಬಂದಾಗ ಕೇವಲ 2 ಸೆಕೆಂಡ್ನ ದರ್ಶನ ಮಾತ್ರ ಸಿಗೋದು. ನಾವೆಲ್ಲ ದೇವರು ಎಲ್ರಿಗೂ ಸಮಾನ, ಯಾರಿಗೂ ಭೇದ ಭಾವ ಮಾಡೋದಿಲ್ಲ ಅಂತ ಹೇಳ್ತೀವಿ. ಆದರೆ ನಿಜ ಹೇಳಬೇಕು ಅಂದ್ರೆ ದೇವರು ಕೂಡ ಈಗ ಶ್ರೀಮಂತರದ್ದಾಗಿ ಬಿಟ್ಟಿದ್ದಾರೆ. ಇಂದು ಭಕ್ತಿಗಿಂತ ಬಲವಾದದ್ದು ನೋಟು, ಬಡವನ ನಂಬಿಕೆ, ಭಕ್ತಿ ಎಲ್ಲವೂ ಹಣದ ಮುಂದೆ ಮಾರಾಟವಾಗಿ ಬಿಡುತ್ತೆ. ನಿಜವಾಗಿಯೂ ದೇವರು ಜನಸಮೂಹದಲ್ಲಿ ಇಲ್ಲ, ಹಣವಿರುವವರ ಜೇಬ್ನಲ್ಲೇ ಸಿಗ್ತಾರೆ. ಒಂದು ವೇಳೆ ಇದೇ ನಿಜ ಆದರೆ ಇದು ಭಕ್ತಿಯಲ್ಲ, ಇದು ಆಸೆ ಕೂಡ ಅಲ್ಲ, ಇದು ಸರಳವಾಗಿ ಒಂದು ವ್ಯಾಪಾರ. ಇಲ್ಲಿ ದೇವರ ಮೌಲ್ಯಕ್ಕೆ ಬೆಲೆ ಇಲ್ಲ, ಆದರೆ ಹಣದ ಬೆಲೆ ಎಲ್ಲದಕ್ಕಿಂತ ಮೇಲಿರುವ ಜಗತ್ತಾಗಿ ಬಿಡುತ್ತೆ. ನಾನು ಹೇಳ್ತಾ ಇರೋದು ಕಹಿಯಾಗಿರಬಹುದು, ಆದರೆ ಇದೇ ಸತ್ಯ. ನಿಮಗೂ ಕೂಡ ಹೀಗೆ ಅನಿಸಿದ್ರೆ ಕಾಮೆಂಟ್ ಮಾಡಿ.